ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿವೆ. ಆರೋಗ್ಯವಾಗಿಯೇ ಇದ್ದವರು ಕೂಡ ದಿಢೀರ್ ಹಾರ್ಟ್ ಅಟ್ಯಾಕ್ ನಿಂದ ಉಸಿರು ನಿಲ್ಲಿಸಿ ಬಿಡ್ತಾರೆ. ಎಷ್ಟೋ ಜನಕ್ಕೆ ಸೂಚನೆಯೇ ಕೊಡದೆ ದಾಳಿ ಮಾಡುವ ಈ ಆಘಾತ ಜೀವ ಹೀರಿಬಿಡುತ್ತೆ. ಹೀಗಾಗಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ನ ಲಕ್ಷಣಗಳ ಬಗ್ಗೆ ತಿಳಿದಿರೋದು ಅವಶ್ಯಕ. ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಜಾಗೃತೆ. ಸೈಲೆಂಟ್ ಕಿಲ್ಲರ್ನ ಈ 5 ಲಕ್ಷಣಗಳ ಬಗ್ಗೆ ಗೊತ್ತಿರಲಿ. ಹೃದಯಾಘಾತವನ್ನ ವೈದ್ಯಕೀಯವಾಗಿ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಕರೆಯಲಾಗುತ್ತೆ. ಇದು ವೈದ್ಯಕೀಯ ಎಮರ್ಜೆನ್ಸಿ ಆಗಿದ್ದು ಹೃದಯಾಘಾತ ಹೃದಯದ ಸ್ನಾಯುಗಳಿಗೆ ಶಾಶ್ವತವಾದ ಹಾನಿಯನ್ನ ಉಂಟು ಮಾಡಬಹುದು ಮತ್ತು ಸಾವಿಗೂ ಕಾರಣವಾಗಬಹುದು. ಇತ್ತೀಚೆಗೆ ಹೃದಯಾಘಾತದಿಂದ ಸಾವನ್ನಪ್ಪುತ್ತಿರುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಸಂಶೋಧನೆಗಳು ಕೂಡ ನಡೀತಿವೆ. ಕೆಲವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆದ್ರೆ ಇನ್ನು ಕೆಲವರ ಸ್ಥಿತಿ ಗಂಭೀರವಾಗಿ ಕೆಲವೇ ಕ್ಷಣಗಳಲ್ಲಿ ಪ್ರಾಣವನ್ನೇ ಕಳೆದುಕೊಳ್ತಾರೆ. ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಬಹಳ ಅಪಾಯಕಾರಿಯಾದುದು. ಯಾಕಂದ್ರೆ ಇದರ ಲಕ್ಷಣಗಳು ನಮಗೆ ಗೊತ್ತಾಗೋದೇ ಇಲ್ಲ. ಗೊತ್ತಾದ್ರೂ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ. ಹೃದಯಾಘಾತ ಉಂಟಾದಾಗ ನಾವು ಎದೆನೋವು ಮತ್ತು ಉಸಿರಾಟದ ತೊಂದರೆಯಿಂದ ಹೃದಯ ಬಡಿತದವರೆಗೆ ಹಲವು ರೀತಿಯ ರೋಗ ಲಕ್ಷಣಗಳನ್ನ ಅನುಭವಿಸಬಹುದು. ಇನ್ನು ವಾಕರಿಕೆ ಮತ್ತು ಬೆವರುವಿಕೆಯಂತಹ ಲಕ್ಷಣಗಳು ಉಂಟಾದಾಗ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ. ಅದು ಹೃದಯಾಘಾತದ ಲಕ್ಷಣ ಅಂತ ನಮಗೆ ಗೊತ್ತಾಗುವುದಿಲ್ಲ. ಹೀಗಾಗಿ ಕೆಲವು ಲಕ್ಷಣಗಳು ಗೋಚರಿಸಿದಾಗ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ. ಎದೆನೋವು ಮತ್ತು ಅಸ್ವಸ್ಥತೆ. ಹೃದಯಾಘಾತದ ಸಾಮಾನ್ಯ ಎಚ್ಚರಿಕೆಯ ಸಂಕೇತ ಅಂದ್ರೆ ಎದೆನೋವು ಅಥವಾ ಅಸ್ವಸ್ಥತೆ. ಈ ನೋವು ಸೌಮ್ಯವಾದ ನೋವಿನಿಂದ ಎದೆಯಲ್ಲಿ ತೀವ್ರವಾದ ಹಿಸುಕಿದ ಸಂವೇದನೆಯವರೆಗೆ ಇರುತ್ತೆ. ಎದೆಯ ಮೇಲೆ ಭಾರವಾದ ಅನುಭವ ಅಥವಾ ಒತ್ತಡದಂತೆಯೂ ಭಾಸವಾಗಬಹುದು. ತೋಳುಗಳ ನೋವು ಕ್ರಮೇಣ ಕುತ್ತಿಗೆ, ದವಡೆ, ಬೆನ್ನು ಅಥವಾ ಹೊಟ್ಟೆಗೆ ಹರಡಬಹುದು. ಎದೆನೋವು ಬಂದು ಹೋಗಿ ಆಗಬಹುದು ಅಥವಾ ಹಲವಾರು ನಿಮಿಷಗಳು ಎದೆನೋವು ಉಳಿಯಬಹುದು. ಇನ್ನು ಅತಿಯಾದ ಹೃದಯ ಬಡಿತವು ಹೃದಯಾಘಾತದ ಮತ್ತೊಂದು ಎಚ್ಚರಿಕೆಯ ಸಂಕೇತವಾಗಿದೆ. ನೀವು ವಿಶ್ರಾಂತಿಯಲ್ಲಿದ್ರೂ ಕೂಡ ಹೃದಯ ಬಡಿತವು ಸಂಭವಿಸಬಹುದು. ಈ ರೀತಿಯ ಅನುಭವ ಕೆಲವು ಸೆಕೆಂಡುಗಳು ಅಥವಾ ಹಲವಾರು ನಿಮಿಷಗಳವರೆಗೂ ಇರುತ್ತೆ. ಇನ್ನು ತಲೆ ತಿರುಗೋದು ಹೃದಯಾಘಾತದ ಸಾಮಾನ್ಯ ಲಕ್ಷಣವಾಗಿದೆ. ಹೃದಯಕ್ಕೆ ಆಮ್ಲಜನಕದ ಕೊರತೆಯಿಂದಾಗಿ ರಕ್ತದೊತ್ತಡದ ಹಠಾತ್ ಕುಸಿತದಿಂದ ಇದು ಉಂಟಾಗಬಹುದು. ನೀವು ಮೂರ್ಛೆ ಹೋಗ್ತಾ ಇರುವಿರಿ ಅಥವಾ ಪ್ರಜ್ಞೆಯನ್ನ ಕಳೆದುಕೊಳ್ತಿದ್ದೀರಿ ಅಂತ ನಿಮಗೆ ಅನಿಸಬಹುದು. ತಲೆ ತಿರುಗುವಿಕೆ ಸಹ ವಾಕರಿಕೆ, ಬೆವರುವಿಕೆ ಮತ್ತು ಉಸಿರಾಟದ ತೊಂದರೆಯೊಂದಿಗೆ ಸಂಬಂಧಿಸಿರುತ್ತೆ. ಹಾಗೇನೆ ಉಸಿರಾಟದ ತೊಂದರೆ ಹೃದಯಾಘಾತದ ಮತ್ತೊಂದು ಸಾಮಾನ್ಯ ಎಚ್ಚರಿಕೆಯ ಸಂಕೇತವಾಗಿದೆ. ವಿಶ್ರಾಂತಿಯಲ್ಲಿರುವಾಗ ನಿಮ್ಮ ಉಸಿರಾಟವನ್ನ ಹಿಡಿಯಲು ನೀವು ಹೆಣಗಾಡುತ್ತಿರುವಂತೆ ನಿಮಗೆ ಅನಿಸಬಹುದು. ಈ ರೋಗ ಲಕ್ಷಣವು ಹೃದಯಕ್ಕೆ ಆಮ್ಲಜನಕದ ಕೊರತೆಯಿಂದ ಉಂಟಾಗುತ್ತೆ. ಇದು ಶ್ವಾಸಕೋಶದಲ್ಲಿ ದ್ರವದ ಶೇಖರಣೆಗೂ ಕಾರಣವಾಗಬಹುದು. ಆಯಾಸವು ಹೃದಯಾಘಾತದ ಸಾಮಾನ್ಯ ಎಚ್ಚರಿಕೆಯ ಸಂಕೇತ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ನೀವು ಯಾವುದೇ ರೀತಿಯ ಸುಸ್ತಾಗುವ ಕೆಲಸ ಮಾಡದೇ ಇದ್ರೂ ಸಹ ನೀವು ಅತಿಯಾದ ದಣಿವು ಅಥವಾ ದುರ್ಬಲತೆಯನ್ನು ಅನುಭವಿಸಬಹುದು. ನೀವು ವಿಪರೀತ ದಣಿದಿದ್ರೆ ನಿಮ್ಮ ಹೃದಯವು ನಿಮ್ಮ ದೇಹದಾದ್ಯಂತ ರಕ್ತವನ್ನ ಪಂಪ್ ಮಾಡಲು ಹೆಣಗಾಡುತ್ತಿದೆ ಅನ್ನೋದರ ಸಂಕೇತವಾಗಿರಬಹುದು. ಇದು ಮುಂಬರುವ ಹೃದಯಾಘಾತವನ್ನ ಸೂಚಿಸುತ್ತೆ. ಇನ್ನು ಜೀರ್ಣಕಾರಿ ಸಮಸ್ಯೆಗಳು. ವಾಕರಿಕೆ, ವಾಂತಿ ಮತ್ತು ಅಜೀರ್ಣದಂತಹ ಜೀರ್ಣಕಾರಿ ಸಮಸ್ಯೆಗಳು ವಿಶೇಷವಾಗಿ ಮಹಿಳೆಯರಲ್ಲಿ ಹೃದಯಾಘಾತದ ಚಿಹ್ನೆಗಳಾಗಿರಬಹುದು. ಎದೆನೋವು ಅಥವಾ ಅಸ್ವಸ್ಥತೆ ಇಲ್ಲದಿದ್ರೂ ಕೂಡ ಈ ರೋಗ ಲಕ್ಷಣಗಳು ಸಂಭವಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.